ಕಾಂಗ್ರೆಸ್ನಲ್ಲಿ ಸಚಿವರು ಡಿಸಿಎಂ ಪಟ್ಟವನ್ನ ಕಟ್ಟಿ ಅಂತೇಳಿ ಡಿಮ್ಯಾಂಡ್ ಮಾಡಿದ್ರು. ಹೈಕಮಾಂಡ್ ಅದಕ್ಕೆ ಬ್ರೇಕ್ ಹಾಕುವಂತ ಕೆಲಸವನ್ನ ಮಾಡಿತ್ತು. ಈಗ ಈ ಜಟಾಪಟಿ ತಾರಕಕ್ಕೇರ್ತಾನೆ ಇದೆ. ಇನ್ನೂ ಕೂಡ ಆರಿಲ್ಲ ಜಟಾಪಟಿಯ ಕಿಚ್ಚು. ಕಾಂಗ್ರೆಸ್ ಪಾಳ್ಯದಲ್ಲಿ ಕಿಚ್ಚು ಹತ್ತಿಸಿ ಸತೀಶ್ ಜಾರಕಿಹೊಳಿ ಅವರು ದುಬೈಗೆ ಹಾರಿದ್ದಾರೆ. ದುಬೈ ಪ್ರವಾಸದ ಮೇಲೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿಗಾ ಇಟ್ಟಿದ್ದಾರೆ. ಟೂರ್ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಹೈಕಮಾಂಡ್. ಸಚಿವ ಸತೀಶ್ ಜಾರಕಿಹೊಳಿ ಯಾರ ಜೊತೆ ಹೋಗಿದ್ದಾರೆ, ಯಾರನ್ನ ಭೇಟಿ ಆಗ್ತಾರೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸಿಕೊಂಡಿರುವಂತಹ ಕಾಂಗ್ರೆಸ್ ಹೈಕಮಾಂಡ್. ನೋಡಿ, ಟೈಮ್ ಬಾಂಬ್. ಡಿಸಿಎಂ ಸಚಿವ ಸತೀಶ್ ಜಾರಕಿಹೊಳಿ ಅವರು ಬೇರೆ ಸಮುದಾಯದವ್ರಿಗೂ ಕೂಡ ಹೆಚ್ಚುವರಿಯಾಗಿ ಡಿಸಿಎಂ ಸ್ಥಾನವನ್ನ ಕೊಡಿ, 3 ಸೃಷ್ಟಿ ಮಾಡಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಕೂಡ ಹೆಚ್ಚುವರಿ ಸ್ಥಾನ ಕೊಡಬಾರ್ದು, ಕೊಟ್ರೆ ನಾನು ಹಿಂದೆ ಹೋಗ್ತೀನಿ ಅಂತಂದಿದ್ರು. ಹೈಕಮಾಂಡ್ ಕರೆಸ್ಕೊಂಡಿತ್ತು ಡೆಲ್ಲಿಗೆ, ಎಲ್ಲರಿಗೂ ಬುದ್ಧಿವಾದವನ್ನು ಹೇಳುವಂತ ಕೆಲಸವನ್ನ ಮಾಡಿತ್ತು. ಎಲೆಕ್ಷನ್ ಬರ್ತಿದೆ, ಎಲೆಕ್ಷನ್ ಆಗೋವರೆಗೂ ಎಲ್ಲರೂ ಕೂಡ ಎಲೆಕ್ಷನ್ ಕಡೆ ಗಮನ ಕೊಡಿ, ಚುನಾವಣೆಯ ವಿಚಾರವಾಗಿ ಕೆಲಸಗಳನ್ನ ಮಾಡಿ, ಡಿಸಿಎಂ ಎಲ್ಲ ಬಿಡಿ, ಏನಾದ್ರು ಸೋತ್ರೆ ನೀವೇ ತಳದಂಡ ಅಂತೇಳಿ ಎಚ್ಚರಿಕೆ ಕೊಟ್ಟಿತ್ತು. ಡೆಲ್ಲಿಯಿಂದ ಹಾಗೆ ಸತೀಶ್ ಜಾರಕಿಹೊಳಿ ಅವರು ದುಬೈಗೆ ಹೋಗಿದ್ದಾರೆ. ಹೇಳ್ಬೋದು ವೈಯಕ್ತಿಕ ಕಾರಣಕ್ಕೋಸ್ಕರ ಅಂತೇಳಿ, ಆದರೆ ಮೇಲ್ನೋಟಕ್ಕೆ ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದು ಪಿನ್ ಟು ಪಿನ್ ರಾಜ್ಯದ ಜನತೆ ನೋಡ್ತಾ ಇದೆ. ಇವರು ಪರ್ಸನಲ್ ಆಗಿ ಅವರ ವೈಯಕ್ತಿಕ ವಿಚಾರವಾಗಿ ದುಬೈಗೆ ಹೋಗಿದ್ರೆ ಹೈಕಮಾಂಡ್ ಯಾಕೆ ಅವ್ರ ಮೇಲೆ ಕಣ್ಣಿಡಬೇಕು? ಯಾರನ್ನ ಮೀಟ್ ಮಾಡ್ತಿದ್ದಾರೆ, ಯಾಕೆ ಮೀಟ್ ಮಾಡ್ತಿದ್ದಾರೆ, ಏನ್ ಕಾರಣ, ಯಾವ ಕಾರಣಕ್ಕೋಸ್ಕರ ಮೀಟ್ ಮಾಡ್ತಿದ್ದಾರೆ ಅಂತೇಳಿ ಪಿನ್ ಟು ಪಿನ್ ಮಾಹಿತಿಯನ್ನ ಹೈಕಮಾಂಡ್ ಯಾಕೆ ಕಲೆ ಹಾಕ್ತಾ ಇದೆ? ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಬೇಸರ ಆಗಿದ್ಯಾ? ನೋಡಿ, 17ನೇ ತಾರೀಕಿನವರೆಗೂ ಕೂಡ ಸತೀಶ್ ಜಾರಕಿಹೊಳಿ ಅವರು ವಾಪಸ್ ಆಗೋದಿಲ್ಲ ರಾಜ್ಯಕ್ಕೆ. 17ನೇ ತಾರೀಕಿನವರೆಗೂ ಕೂಡ. ಹಾಗಾಗಿ ಈ ನಡೆ ಇದೆಯಲ್ಲ, ದುಬೈ ನಡೆ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಸತೀಶ್ ಜಾರಕಿಹೊಳಿ ಅವರ ದುಬೈ ನಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದಂತ ಸುದ್ದಿ ಇದು, ಮೊದಲು ಬ್ರೇಕ್ ಮಾಡಿದಂತ ಸುದ್ದಿ ಇದು. ಸತೀಶ್ ಜಾರಕಿಹೊಳಿ ಅವರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದು ರಿಪಬ್ಲಿಕ್ ಕನ್ನಡಕ್ಕೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಸಚಿವ ಸತೀಶ್ ಜಾರಕಿಹೊಳಿ ಅವರ ದುಬೈ ನಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಯಾಕೆ, ಏನ್ ಕಾರಣ? ನಾಗೇಂದ್ರ ಬಾಬು, ಬಹಳ ಪ್ರಮುಖವಾಗಿ ಡಿಸಿಎಂ ಸ್ಥಾನದ ಬೇಡಿಕೆ ಇಟ್ಟವರಲ್ಲಿ ಸತೀಶ್ ಜಾರಕಿಹೊಳಿ ಕೂಡ ಪ್ರಮುಖರು. ಅದರಲ್ಲೂ ಅವರು ಸಾಕಷ್ಟು ಒತ್ತಾಯವನ್ನು ಮೇಲಿಂದ ಮೇಲೆ ಮಾಡ್ತಾನೆ ಇದ್ದಾರೆ ಮತ್ತು ಅದರಿಂದ ಹಿಂದೆ ಸರಿಯಲ್ಲ ಅನ್ನುವಂಥ ಮಾತನ್ನು ರಿಪಬ್ಲಿಕ್ ಕನ್ನಡಕ್ಕೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇವತ್ತಲ್ಲ ನಾಳೆ ನಾವು ಮತ್ತೆ ಇದರ ಹಕ್ಕೊತ್ತಾಯವನ್ನು ಮಾಡೇ ಮಾಡ್ತೇವೆ, ನಮಗೆ ಡಿಸಿಎಂ ಸ್ಥಾನಗಳು ಬೇಕೇ ಬೇಕು ಅನ್ನುವಂಥ ಒಂದು ಒತ್ತಾಯ ಇದ್ದೇ ಇದೆ. ಮತ್ತು ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡಿ ಮನವಿ ಮಾಡುವಂಥ ಕೆಲಸವನ್ನು ದೆಹಲಿಯಲ್ಲಿ ಮಾಡಿದರು ಮತ್ತು ದೆಹಲಿಯಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ನಡೆದಿತ್ತು. ಚುನಾವಣೆ ವಿಸ್ತಾರಿಯಾಗಿರ್ಬೋದು, ಮತ್ತೊಂದಷ್ಟು ವಿಚಾರಗಳು ರಾಜ್ಯ ರಾಜಕೀಯ ವಿಚಾರವಾಗಿ ಚರ್ಚೆಗಳಾಗಿತ್ತು. ಆ ಬಳಿಕ ಸತೀಶ್ ಜಾರಕಿಹೊಳಿ ಅವರು ಏಕಾಏಕಿ ದುಬೈ ಪ್ರವಾಸ ಮಾಡಿರತಕ್ಕಂಥದ್ದು ಬಹಳ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಯಾಕಂದರೆ ಅದು ಹಿಂದೆನೂ ಕೂಡ ಸಾಕಷ್ಟು ಶಾಸಕರನ್ನು ಕರೆದುಕೊಂಡು ದುಬೈಗೆ ಪ್ರವಾಸ ಹೋಗುವ ಒಂದು ಪ್ಲ್ಯಾನ್ ಆಗಿತ್ತು. ಆ ಬಳಿಕ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿತ್ತು. ಆ ಪ್ರವೇಶದ ಬಳಿಕ ದುಬೈಗೆ ಕರ್ಕೊಂಡು ಹೋಗೋದಾಗಲಿ, ಮೈಸೂರಿಗೆ ಶಾಸಕರನ್ನು ಕರ್ಕೊಂಡು ಹೋಗೋದಾಗಲಿ, ಆ ಎಲ್ಲ ಚಟುವಟಿಕೆಗಳಿಗೂ ಕೂಡ ಬ್ರೇಕ್ ಬಿದ್ದಿತ್ತು. ಆದರೆ ದೆಹಲಿಯಿಂದ ದುಬೈಗೆ ಏಕಾಏಕಿ ಈಗ ತೆರಳಿರ್ತಕ್ಕಂಥದ್ದು ಬಹಳ ಕುತೂಹಲಕ್ಕೆ ಮನೆ ಮಾಡಿಕೊಟ್ಟಿದ್ದೆ. ಯಾಕಂದರೆ ಹಿಂದಿನಿಂದ ಕೂಡ KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ಒಂದು ಮಾತನ್ನು ಹೇಳ್ಕೊಂಡು ಬರ್ತಾ ಇದ್ರು, ಸರ್ಕಾರವನ್ನು ಬೀಳಿಸೋಕೆ ಬಹಳ ಪ್ರಯತ್ನಗಳು ಬೇರೆ ಬೇರೆ ದೇಶಗಳಲ್ಲಿ ಕೂತ್ಕೊಂಡು ಆಗ್ತಾ ಇದ್ದಾವೆ ಅನ್ನುವಂಥದ್ದು ಮತ್ತು ಬಹಳ ಪ್ರಬಲವಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ಈಗ ದುಬೈ ಪ್ರವಾಸ ಮಾಡಿರ್ತಕ್ಕಂಥದ್ದು ಬಹಳ ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಟ್ಟಿದೆ. ರಾಜ್ಯ ರಾಜಕೀಯ ಮತ್ತು ರಾಷ್ಟ್ರ ರಾಜಕೀಯದ ಒಂದಷ್ಟು ಕಣ್ಣುಗಳು ಕೂಡ ಸತೀಶ್ ಜಾರಕಿಹೊಳಿ ಅವರ ನೆಟ್ಟಿದ್ದಾವೆ. ಯಾಕಂದ್ರೆ ಅವರು ಒಂದು ರೀತಿಯಲ್ಲಿ ರೆಬಲ್ ಆಗಿ ನಾಯಕರಾಗುವಂಥ ಲಕ್ಷಣಗಳು ಇದ್ದಾವೆ. ಆದರೆ ಸದ್ಯದ ಮಟ್ಟಿಗೆ ಅವರು ಡಿಸಿಎಂ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಅದನ್ನು ಇಲ್ಲಿಗೆ ತನಿಸದೆ ಹೋದರೆ ಮುಂದೆ ರೆಬಲ್ ಆಗಬಹುದಾದಂಥ ಲಕ್ಷಣಗಳು ಕಾಣಿಸ್ತಾ ಇರೋದ್ರಿಂದ ಏನಾದರೂ ಒಂದಷ್ಟು ಮುಂದಿನ ನಡೆಗಳ ಬಗ್ಗೆ ದುಬೈಗೆ ಚರ್ಚೆ ಮಾಡೋಕ್ಕೆ ಹೋಗಿದ್ರ ಅನ್ನುವಂಥದ್ದು ಚರ್ಚೆಗಳು ಈಗ ಆರಂಭವಾಗಿದೆ. ಅದಕ್ಕೆ ಸ್ಪಷ್ಟನೆಯನ್ನು ಸತೀಶ್ ಜಾರಕಿಹೊಳಿ ಅವರಿಗೆ ಕೊಡಬೇಕಾಗಿದೆ. ನಾಗೇಂದ್ರ ಬಾಬು.